ಉತ್ತರ ಕರ್ನಾಟಕಕ್ಕೆ ಹೋದಾಗ ಈ ಖಾದ್ಯಗಳನ್ನು ಒಮ್ಮೆ ಟೇಸ್ಟ್ ಮಾಡಿ ಬನ್ನಿ. ನಮ್ಮ ದೇಶದಲ್ಲಿ ವಿವಿಧ ಭಾಗಗಳಲ್ಲಿ ಒಬ್ಬೊಬ್ಬರದು ಒಂದೊಂದು ಸಂಸ್ಕೃತಿ, ಆಚಾರ ವಿಚಾರ, ಅದೇ ರೀತಿ ಆಹಾರ ಪದ್ಧತಿಯೂ ಕೂಡ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಬಗೆಯ ಆಹಾರ ಪದ್ಧತಿಯಾದರೆ ದಕ್ಷಿಣ ಕಡೆ ಮತ್ತೊಂದು ಬಗೆಯ ಆಹಾರ ಪದ್ಧತಿ ಇರುತ್ತದೆ. ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಜೋಳದ ರೊಟ್ಟಿಗೆ ವಿಶೇಷ ಗೌರವವಿದೆ. ಇದರ ಜೊತೆಗೆ ಇನ್ನೂ ಕೆಲವು ಆಹಾರ ಖಾದ್ಯಗಳಿವೆ. ನೀವು ಉತ್ತರ ಕರ್ನಾಟಕ ಕಡೆಗೆ ಹೋದಾಗ ಈ ಫುಡ್ಗಳನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಅಥವಾ ಬಕ್ಕರಿ ಇಲ್ಲಿಯ ವಿಶೇಷ. ಜೋಳದ ಬಿಸಿ ಹಿಟ್ಟನ್ನು ಕಲಸಿ ಅದರ ಉಂಡೆಗಳನ್ನು ತೆಳ್ಳಗೆ ತಟ್ಟಿ ಹಂಚಿನ ಮೇಲೆ ಬೇಯಿಸಲಾಗುತ್ತದೆ. ಬೇಯುವಾಗ ಒದ್ದೆ ಬಟ್ಟೆಯಿಂದ ರೊಟ್ಟಿಯನ್ನು ಅಮುಕುತ್ತಾರೆ. ಎಣ್ಣೆಗಾಯಿ. ಎಣ್ಣೆಗಾಯಿ ಅಥವಾ ತುಂಬುಗಾಯಿ ಒಂದು ಬಗೆಯ ಪಲ್ಯದ ಹೆಸರು. ಚಿಕ್ಕ ಬದನೆಕಾಯಿಗಳನ್ನು ಕೊಯ್ದು ಅವುಗಳಲ್ಲಿ ವಿಶೇಷ ಮಸಾಲ ಪುಡಿಗಳನ್ನು ತುಂಬಿಸಿ ಎಣ್ಣೆಯಲ್ಲಿ ಹುರಿಯುತ್ತಾರೆ. ತುಂಬಿಸಲು ಬೇಕಾದ ಮಸಾಲೆಯನ್ನು ಕಡಲೆಕಾಯಿ, ಎಳ್ಳು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಒಣಮೆಣಸಿನಕಾಯಿ ಇತ್ಯಾದಿ ಅನೇಕ ಪದಾರ್ಥಗಳನ್ನು ಬಳಸಿ ತಯಾರಿಸುತ್ತಾರೆ. ಕಾಳು ಪಲ್ಯ. ಮೊಳಕೆ ಬರಸಿದ ಕಾಳನ್ನು ಬೇಯಿಸಿ ಒಗ್ಗರಣೆ ಹಾಕಿದ ಪಲ್ಯ. ಕಡಲೆಕಾಳು, ಮಡಕೆಕಾಳು ಇತ್ಯಾದಿ ಅನೇಕ ಬಗೆಯ ಕಾಳುಗಳಿಂದ ತಯಾರಿಸುತ್ತಾರೆ. ಗೋಧಿ ಹುಗ್ಗಿ. ಕುಟ್ಟಿದ ಗೋಧಿಯನ್ನು ಹಾಲಿನಲ್ಲಿ ಬೇಯಿಸಿ ಬೆಲ್ಲ ಮತ್ತು ತುಪ್ಪ ಬೆರೆಸಿ ಮಾಡುವ ವಿಶೇಷ ಸಿಹಿ ತಿಂಡಿಯಾಗಿದೆ. ಗೋಧಿ ಹುಗ್ಗಿಯು ಹೆಚ್ಚಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾಡುವ ಒಂದು ಸಿಹಿ ಅಡುಗೆಯಾಗಿದೆ. ಹಬ್ಬ ಇಲ್ಲವೇ ಮನೆಯ ಯಾವುದೇ ಸಂತೋಷಕೂಟಕ್ಕೂ ಮಾಡುವ ಹುಗ್ಗಿ ಇದು. ಶೇಂಗಾ ಹೋಳಿಗೆ. ಶೇಂಗಾ ಹೋಳಿಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡುವ ಒಂದು ಸಿಹಿ ತಿಂಡಿಯಾಗಿದೆ. ಒಬ್ಬಟ್ಟು ಮಾಡುವ ರೀತಿಯಲ್ಲಿಯೇ ಈ ಹೋಳಿಗೆಯನ್ನು ಮಾಡಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಇದನ್ನು ಹೆಚ್ಚಾಗಿ ಹಬ್ಬ, ಮದುವೆ, ಸೀಮಂತ ಸಮಯದಲ್ಲಿ ಮಾಡುತ್ತಾರೆ. ರಂಜಕ. ಕೆಂಪು ಮೆಣಸಿನಕಾಯಿಯನ್ನು ಉಪ್ಪು ಮತ್ತು ಇನ್ನೂ ಹಲವು ಮಸಾಲೆ ಪದಾರ್ಥಗಳೊಂದಿಗೆ ರುಬ್ಬಿ ತಯಾರಿಸಿದ ಚಟ್ನಿ. ಖಾರ ಇಷ್ಟಪಡುವವರಿಗೆ ಈ ಚಟ್ನಿ ಸಾಕಷ್ಟು ಇಷ್ಟ ಆಗುತ್ತದೆ. ಬಿಸಿ ಬಿಸಿ ಅನ್ನ, ದೋಸೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿದೆ. ಎಳ್ಳು ಪುಡಿ. ಎಳ್ಳು ಮತ್ತಿತರ ಮಸಾಲೆ ಪದಾರ್ಥಗಳನ್ನು ಹುರಿದು ಪುಡಿ ಮಾಡಿ ತಯಾರಿಸಿದ ಚಟ್ನಿ ಪುಡಿ. ಇದನ್ನು ದೋಸೆ, ಅನ್ನ, ಇಡ್ಲಿ ಜೊತೆ ಕೂಡ ತಿನ್ನಬಹುದು. ಉತ್ತರ ಕರ್ನಾಟಕಕ್ಕೆ ಹೋದಾಗ ಈ ಖಾದ್ಯವನ್ನೆಲ್ಲ ಒಮ್ಮೆ ರುಚಿ ನೋಡಿ ಬನ್ನಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.